ಹಾಯ್ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ನಿಮ್ಮ ಯಾವುದೇ ಸುದ್ದಿ ಅಥವಾ ಜಾಹೀರಾತುಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಾವು ನಿಮಗೆ ಉತ್ತಮವಾದ ಮಾಹಿತಿಗಳನ್ನು ನೀಡಲು ಸದಾ ಸಿದ್ಧರಿದ್ದೇವೆ. ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಚೇಳೂರು ಗುಡಬಂಡೆ ತಾಲೂಕು ಬಲಗೈ ಸಮುದಾಯದ ವತಿಯಿಂದ ಸಾವಿರಾರು ಜನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಬಾರಿ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು. ಈ ಸಭೆಗೆ ರೂವಾರಿಗಳಾದಂತಹ ಟಿ ಶ್ರೀನಿವಾಸ್ ಸಂಸ್ಥಾಪಕರ ಅಧ್ಯಕ್ಷರು, ಏಡುಕೊಂಡಲ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ರವರು ಈ ಸಭೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಎಚ್.ಸಿ. ಮಹದೇವಪ್ಪ ಶಾಸಕರು, ಡಾಕ್ಟರ್ ವೆಂಕಟೇಶಪ್ಪ, ಗಾಯಕರಾದಂತಹ ಅತ್ತಿಗೆರೆ ತಿಮ್ಮರಾಜು, ರಾಮಕೃಷ್ಣ, ರಾಮರಾಜಮ್ಮ, ಕೋಲಾರ್ ಸತೀಶ್, ಅರುಣ್ ಕುಮಾರ್, ಕೃಷ್ಣಪ್ಪ, ಬಾಗೇಪಲ್ಲಿ ಚೇಳೂರು ತಾಲೂಕು ಅಧ್ಯಕ್ಷರು ಶಂಕರಪ್ಪ, ಪಾಳೈಕೆರೆ ಸಮುದಾಯದ ಗೌರವಾಧ್ಯಕ್ಷರು ವೆಂಕಟನಾರಾಯಣಪ್ಪ, ಅಧ್ಯಕ್ಷರು ಚೆನ್ನಪ್ಪ, ಉಪಾಧ್ಯಕ್ಷರು ಶ್ರೀನಿವಾಸ್, ಖಜಾಂಚಿ ಗಂಗರಾಜು, ಆದಿನಾರಾಯಣಪ್ಪ, ಶಿವರಾಮ್, ನರಸಿಂಹಮೂರ್ತಿ, ಆಗರೆಡ್ಡಿ, ಮಹೇಶ್, ಜಯರಾಮ್ ಹಲವಾರು ಗಣ್ಯರು ಹಾಜರಿದ್ದರು. ಮುಖ್ಯವಾಗಿ ಎಚ್.ಸಿ. ಮಹದೇವಪ್ಪನವರು ನಮ್ಮ ಬಲಗೈ ಸಮುದಾಯದವರು ಎಚ್ಚೆತ್ತುಕೊಳ್ಳಬೇಕು. ಸರ್ಕಾರದ ಸಂವಿಧಾನದ ಬದಲಾಗಿ ನಡೆದುಕೊಳ್ಳಬೇಕು. ನಮಗೆ ಬರಬೇಕಾದ ಸರ್ಕಾರದ ಸವಲತ್ತುಗಳನ್ನು ನಾವು ಪಡೆಯಲೇಬೇಕು. ಪಡೆಯೋದು ಯಾವತ್ತೂ ನಾವು ಅಂಬೇಡ್ಕರನ್ನು ಮರೆಯಬಾರದು ಎಂದು ಹೇಳಿದರು. ಜಿ. ಪರಮೇಶ್ವರ್ ಅವರು ಈ ಸಭೆಗೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ನಮ್ಮ ದೇಶದ ಪ್ರಧಾನಮಂತ್ರಿಯಾದ ದೇವೇಗೌಡರ ಪತ್ನಿ ಚಿನ್ನಮ್ಮ ವಿಧಿವಶರಾಗಿದ್ದಾರೆ. ಅವರನ್ನು ನೋಡಲು ಹೋಗಿರುತ್ತಾರೆ. ಆದರೆ ಬಲಗೈ ಸಮುದಾಯದ ಸಭೆ ನಿಂತು ಹೋಗಬಾರದು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಬಂದೆ ಎಂದು ತಿಳಿಸಿದರು. ಚೇಳೂರು ನಾಗರಾಜ್, ವರದಿಗಾರರು, ಚೇಳೂರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದರ ಜೊತೆಗೆ ಅವರೆಲ್ಲ ಸಂಘಟನೆ ಮಾಡಿದ್ದಾರೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರು ನಮ್ಮ ಒಪ್ಪಿಗೆರೆ ತಿರುಗುವುದು, ನನ್ನ ಮರಮಕ್ಕಳು ಒಪ್ಪಿಗೆರೆ ಅವರು ಆಡೋದು ಹೇಳೋದಕ್ಕೆ ನನಗೆ ಅತೀವ ಸಂತೋಷ. ಮೈಸೂರು ಅರಮನೆಯಲ್ಲೇ ಬಂದು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ಅಪ್ರತಿಮ ಕಲಾವಿದ ಮಾಣಕ್ಕೂರು ಕೆಂಪಯ್ಯನವರು, ಅವರು ಈ ಸಮುದಾಯಕ್ಕೆ ಸೇರಿದ್ದಾರೆ ಅನ್ನೋದೇ ಒಂದು ಸಂತೋಷ. ಮತ್ತು 40 ದಶಕಗಳಿಂದ ಹೋರಾಟಗಳ ಮೂಲಕವೇ ಬಾಬಾ ಸಾಹೇಬ್ ಅಂಬೇಡ್ಕರ ವಿಚಾರಧಾರೆಗಳನ್ನು ರಾಜ್ಯದ ಉದ್ದಗಲಕ್ಕೆ ಪ್ರಸ್ತಾಪ ಮಾಡ್ತಾ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸಿದ ಇದ್ದಾರೆ. ಕಿಮ್ಮಿಯ ಅಡ್ವೊಕೇಟ್ ಶ್ರೀನಿವಾಸನ ಇದ್ದಾರೆ. ಮತ್ತು ಅಮೆರಿಕದಿಂದ ಬಂದಿದ್ದ ಸುನೀಲ್ ಅವರು ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ಸರ್ಕಾರ ಸೀಟ್ ಯಾರದ ಕೊಡುವ ಗುರಿಯಾಗಿ ಸಂಸ್ಥೆಯಿಂದ ನಾವು ಸಹಾಯ ಮಾಡ್ತೇವೆ ಮತ್ತು ವಾಪಸ್ಸು ಸಮಾಜ ಕೊಡಬೇಕು ಅಂತ ಹೇಳಿದ್ದಾರೆ. ಇವರೆಲ್ಲ ಸೇರಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಭೆಯನ್ನು ಮಾಡಿದ್ದಾರೆ. ಈ ಸಭೆಗೆ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮದ ಹೇಳಿಕೊಂಡಿದ್ದಾರೆ. ಬಂಧುಗಳೇ, ನಿನ್ನೆ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು, ಶ್ರೀಮತಿ ಚೆನ್ನಮ್ಮ ಅವರು ನಿಧನ ಹೊಂದಿದರು. ಅದನ್ನು ತಿಳಿದು ನಾವೆಲ್ಲರೂ ಈ ಇಡೀ ದಲಿತ ಸಮುದಾಯ ಇಂಥ ಒಂದು ದೊಡ್ಡ ಸಮಾವೇಶದಲ್ಲಿ ಒಬ್ಬ ಸರಳ, ಸೌಜನ್ಯ ಪೂರ್ಣವಾದಂತಹ ಒಬ್ಬ ಶ್ರೇಷ್ಠ ಮಹಿಳೆಗೆ, ಅವರಿಗೆ ನಾನು ಮುಖ್ಯಮಂತ್ರಿ ಪ್ರೈಮ್ ಮಿನಿಸ್ಟರ್ ಇದ್ದೇನೆ ಗೊತ್ತಿಲ್ಲ, ಮತ್ತೊಂದು ಸರಳ ಸಜ್ಜನಿಕೆಯಿಂದ ಜನರನ್ನು ಪ್ರೀತಿಸುವ